ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮೆಲ್ರಿಗೂ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ತಲೆಗೆ ಬರೋವಂಥದ್ದು ಲಕ್ಷ್ಮಿಗೆ ರೆಡಿ ಮಾಡುವಂಥದ್ದು ಅಲಂಕಾರ, ಮತ್ತು ನಾವು ರೆಡಿ ಆಗೋದು ಹೆಂಗೆ ಬೇಕಂಗೆ ನಡೆದೋಗುತ್ತೆ. ಆದರೆ ದೇವರಿಗೆ ಅಂದರೆ ಒಂದು ರೀತಿ ನೀತಿ ಇರುತ್ತೆ, ಅದ್ರ ತಕ್ಕಂತೆ ನಾವು ಅದಕ್ಕೆ ಅಲಂಕಾರ ಮಾಡಬೇಕಾಗತ್ತೆ. ಸೊ ಇದ್ರ ಜೊತೆಗೆ ನಮಗೆ ಆ ಇಂಟ್ರೆಸ್ಟು ಮತ್ತು ಪೇಷನ್ಸು ಎರಡೂ ಇರಬೇಕು. ಬಟ್ ನನಗೆ ಆ ಎರಡೂ ಇತ್ತು. ಹಾಗಾಗಿ ನನಗೆ ಈ ಹಬ್ಬಗಳು ಅಂದರೆ ತುಂಬ ಇಷ್ಟ. ದೇವ್ರಿಗೆ ಅಲಂಕಾರ ಮಾಡೋದು ಮತ್ತು ನಾನು ರೆಡಿ ಆಗೋದು ಅಂದರೆ ಇನ್ನೂ ಇಷ್ಟ. ಹಾಗಾಗಿ ನಾನು ಮನಸ್ಸಿಂದ ಇಲ್ಲಿ ರೆಡಿ ಮಾಡಿ ಹಬ್ಬ ಮಾಡಿದೆ. ಈ ಸಲ ತುಂಬ ಖುಷಿಯಾಯಿತು. ಹಬ್ಬ ಮಾಡಾದ್ಮೇಲಂತೂ ನನಗೆ ಅಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ತುಂಬ ಇತ್ತು. ಯೂಶ್ವಲಿ ನಾವು ಚಿಕ್ಕವರಿದ್ದಾಗ ಹೆಂಗಾಗ್ತಿತ್ತು ಅಂತಂದರೆ ಅಮ್ಮಂದರು ಬೈದು ಎಪ್ಸಿ ಪೂಜೆ ಮಾಡು, ರೆಡಿ ಆಗು ಅಂತ ಹೇಳಿ ಪೂಜೆ ಮಾಡಿಸ್ತಿದ್ರು. ಬಟ್ ಆಫ್ಟರ್ ಏಜಸ್ ಹೆಂಗಾಗೋಗಿದೆ ಅಂತಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ಈಗ ಎದ್ದು ನಾವೇ ಎಲ್ಲ ರೆಡಿ ಮಾಡಿ ನಾವೇ ಪೂಜೆ ಮಾಡಬೇಕು ಹಂಗಾಗೋಗಿದೆ. ನನ್ನ ಲೈಫಲ್ಲಿ ಹಾಗಾಗಿದೆ. ಈಗ ನಮ್ಮ ಮಮ್ಮಿ ಅಂತೂ ನನಗೇನೂ ಹೇಳಲ್ಲ, ಎಲ್ಲ ನಾನೇ ಮಾಡ್ತಿರ್ತೀನಿ ಅವ್ರು ಹೇಳೋಕ್ಕಿಂತ ಮುಂಚೆ. ಸೊ ಅವರಿಗೆ ಈಗ ನನ್ನನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಹಾಗೆ ಡೋಂಟ್ ಜಡ್ಜ್ ಮೈ ರಂಗೋಲಿ ಪ್ಲೀಸ್. ದೆನ್ ನಾನು ಬ್ಯಾಂಗ್ಳೂರಿಂದ ಹೊರಟಿದ್ದು ಥರ್ಸ್ಡೇ ಈವ್ನಿಂಗ್ ಆಯಿತು. ಹೋಗಿ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿಕೊಂಡೆ ಫಸ್ಟು. ದೆನ್ ಅದಾದಮೇಲೆ ಸ್ನಾನ ಮಾಡಿ ಪೂಜೆಗೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಶುರು ಮಾಡಿದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ನಾನು ಮಲ್ಕೊಳ್ಳೋ ಅಷ್ಟರಲ್ಲಿ ನೈಟ್ 2 o'clock ಆಯಿತು. ದೆನ್ ಮಾರ್ನಿಂಗ್ ಎಗೈನ್ 4:35 ಎದ್ದು ಪೂಜೆ ಮುಗಿಸಿದ್ವಿ. ನಿದ್ದೆ ಅಂತೂ ಸಾಕಾಗಲಿಲ್ಲ, ಬಟ್ ಖುಷಿ ಆಯಿತು. ಹಬ್ಬ ಮಾಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತಲ್ಲ, ಅದೇ ಒಂಥರ ಗುಡ್ ಫೀಲ್ ಅಂತ ಹೇಳ್ಬೋದು. ಹಾಗೆ ಇದೆಲ್ಲದ್ರ ಮಧ್ಯೆ ನನಗೆ ವಿಡಿಯೋ ಕ್ಯಾಪ್ಚರ್ ಅಷ್ಟೊಂದು ಮಾಡೋಕ್ಕಾಗಿಲ್ಲ, ಲಾಗ್ಸ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ಎರಡೂ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ನನಗೆ ನಮ್ಮಣ್ಣ, ಅಪ್ಪ, ನಮ್ಮ ಮಮ್ಮಿ ಹೆಲ್ಪ್ ಮಾಡಿದ್ರು ವಿಡಿಯೋ ಮಾಡೋಕ್ಕೆ. ಅವ್ರು ಕ್ಯಾಪ್ಚರ್ ಮಾಡಿದ್ರು ಆದಷ್ಟು. ಅದಾದಮೇಲೆ ಆಗಿಲ್ಲ ಅವರಿಗೂ. ಸೊ ಅದೊಂದು ಬೇಜಾರಿದೆ. ದೆನ್ ಅದಾದಮೇಲೆ ಆಬ್ವಿಯಸ್ಲಿ ಹಬ್ಬದ ಊಟ, ದೆನ್ ಅದಾದಮೇಲೆ ನಾನು ಆಗೋದು, ಇದೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಈ ಬ್ಯಾಕ್ ಡ್ರಾಪ್ ಬಗ್ಗೆ ಹೇಳೋದಾದರೆ, ನಾನಿಲ್ಲಿ ಇಸ್ತ್ರಿ ಎಲ್ಲನ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಈ ಥೀಮ್ ಆಲ್ರೆಡಿ ಗೊತ್ತಿರುತ್ತೆ. ನನಗೆ ಐ ವಾಂಟ್ ಇಟ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಸೊ ಹಾಗಾಗಿ ನಾನು ಈ ಥೀಮ್ನ ಚೂಸ್ ಮಾಡಿದೆ. ಸೊ ಅದು ಹಾಗೆ ಚೆನ್ನಾಗಿ ಬಂತು. ಬಟ್ ಇನ್ನೂ ನಾನು ಕವರ್ ಮಾಡ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ, ಫೈನ್ ಅಂದ್ಕೊಂಡು. ಯಾಕಂದರೆ ಈ ಬ್ಯಾಕ್ ಡ್ರಾಪ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸೊ ಹಾಗಾಗಿ ಮಾಡಿದೆ. ಬಟ್ ಔಟ್ಕಮ್ ನನಗೆ ತುಂಬ ಇಷ್ಟ ಆಯಿತು. ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಕಮ್ ಟು ಸ್ಯಾರಿ ಬಂದು ನಾನು ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು. ಸೊ ಯಾರೂ ಲಿಂಕ್ ಕೇಳಬೇಡಿ, ನಾನು ಆನ್ಲೈನ್ ಶಾಪ್ ಮಾಡಿಲ್ಲ. ದೆನ್ ಡೆಕೋರೇಷನ್ಗೆ ಯೂಸ್ ಮಾಡಿರೋ ಥಿಂಗ್ಸ್ ಎಲ್ಲ ಮಲ್ಲೇಶ್ವರಮಲ್ಲಿ ಶಾಪ್ ಮಾಡಿರೋದು. ಹಾಗಾಗಿ ನನ್ನ ಹತ್ರ ಯಾವುದೇ ಲಿಂಕ್ಸ್ ಇಲ್ಲ, ಐ ಆಮ್ ಸಾರಿ. ಆ್ಯಕ್ಚುಲಿ ಐ ಫೆಲ್ಟ್ ಗ್ರೇಟ್. ದ ಓಲ್ಡ್ ಡೆಕೋರೇಷನ್ ಏನಿದೆ ಅದೆಲ್ಲ ನಾನೇ ಮಾಡಿದ್ದೀನಿ ವಿತೌಟ್ ನಮ್ಮ ಮಮ್ಮಿ ಹೆಲ್ಪ್. ಬಟ್ ಕುಕ್ಕಿಂಗಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಇದು ಡೆಕೋರೇಷನ್ ಏನಿದೆ ಅದನ್ನೆಲ್ಲ ನಾನು ನೋಡಿಕೊಂಡೆ, ಕುಕ್ಕಿಂಗೆಲ್ಲ ಅವ್ರು ನೋಡಿಕೊಂಡೆ. ಹಾಗಾಗಿ ಅವ್ರಿಗೂ ಈಸಿ ಆಯಿತು, ಸ್ವಲ್ಪ ನನಗೂ ಈಸಿ ಆಯಿತು. ದೆನ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಜಾಸ್ತಿ. ಹಾಗಂತ ಎಲ್ಲ ನಂಗೆ ಗೊತ್ತು ಅಂತಲ್ಲ, ಇಲ್ಲಿ ಮಾಡ್ತಿರೋದೆಲ್ಲ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ. ಬಟ್ ಕೆಲವೊಂದು ಕೇಳಿಕೊಂಡು ಮಾಡ್ತಾಯಿದ್ದೀನಿ. ಬಟ್ ಸ್ವಲ್ಪ ಭಯನೂ ಆಗ್ತಿತ್ತು. ಯಾಕಂದರೆ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ತುಂಬ ಭಯ ಭಕ್ತಿಯಿಂದ ಮಾಡುವಂಥದ್ದು. ಯಾಕಂದರೆ ಏನಾದರೂ ಒಂದು ಮಿಸ್ಟೇಕ್ ಆದರೂ ಅದು ಸರಿ ಅನಿಸಲ್ಲ. ಹಾಗಾಗಿ ಏನಾದರೂ ಮಿಸ್ಟೇಕ್ ಆಗಿಬಿಡುತ್ತೇನೋ ಅನ್ನೋ ಭಯದಿಂದನೇ ಎಲ್ಲನೂ ಮಾಡಿದ್ದೀನಿ. ಬಟ್ ಓಕೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ಅಂತ.
ಕಮ್ಸ್ ಟು ಅವರ್ ಫೇವ್ರೆಟ್ ಪಾರ್ಟ್, ರೆಡಿ ಆಗೋದು. ಗೆಟ್ ರೆಡಿ ವಿತ್ ಮೀ. ಇಲ್ಲಿ ನಾನು ಸೆಮಿ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡೆ. ಈ ಸ್ಯಾರಿಗೆ ತುಂಬಾ ಕಮೆಂಟ್ಸ್ ಲೈಕ್ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂದಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ರೀಚ್ ಆಗಿದೆ ಈ ಸ್ಯಾರಿ ಆಗಿರ್ಬೋದು ಆ್ಯಂಡ್ ಆ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿರ್ಬೋದು. ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್ ಯು ಲೈಕ್ಡ್ ಮೈ ಕಲೆಕ್ಷನ್ಸ್. ತುಂಬ ಜನ ಈ ಸ್ಯಾರಿದು ಲಿಂಕ್ ಕೇಳಿದ್ರಿ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಇದನ್ನು ಶಾಪಲ್ಲೇ ತೊಗೊಂಡಿದ್ದು. ಸೊ ನನ್ನ ಹತ್ರ ಇದು ಲಿಂಕ್ ಕೂಡ ಇಲ್ಲ, ಬಟ್ ಈ ಶಾಪ್ನ ನಾನು ಟ್ಯಾಗ್ ಮಾಡಿದ್ದೀನಿ. ಸೊ ಇಫ್ ಯು ಗೈಸ್ ವಾಂಟ್, ಶಾಪ್ನ ವಿಸಿಟ್ ಮಾಡಿ. ಸೊ ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನನ್ನಿಸ್ತು ಶೇರ್ ಮಾಡಿ. Then see you in the next video. Until then, keep watching. Bye bye.